ಇನ್ನು ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಸಂಘರ್ಷ ನಡೀತಾ ಇದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇವತ್ತು ಮುಖಾಮುಖಿಯಾಗಿದ್ದಾರೆ. ಬೆಂಗಳೂರಲ್ಲಿ ನಡೆದ ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾದರು. ನಾಯಕತ್ವ ಜಟಾಪಟಿಯ ಬೆನ್ನಲ್ಲೇ ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿಯಾದರು. ನಿನ್ನೆ ಒಬ್ಬರ ವಿರುದ್ಧ ಒಬ್ಬರು ಕೌಂಟರ್ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಸಿಡಿಮಿಡಿ ಅಂತ ಮಾತಾಡಿದ್ರು. ಸಿದ್ದರಾಮಯ್ಯ ಅವರು ಡಿಕೆ ಸುರೇಶ್ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ರು. ಅದಾದ ಮರುದಿನಾನೇ ಮತ್ಸ್ಯ ಮೇಳದ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿಯಾದ್ರು. ಸ್ವಲ್ಪ ಹೊತ್ತು ಗುಸುಗುಸು ಮಾತಾಡಿದ್ರಿಬ್ರು. ಸಿದ್ದರಾಮಯ್ಯ ಅವರನ್ನ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬರಮಾಡಿಕೊಂಡ್ರು, ವೆಲ್ಕಮ್ ಮಾಡಿದ್ರು. ಶಾಸಕರ ಬಲಾಬಲದ ಚರ್ಚೆ ನಂತರ ಇಬ್ಬರೂ ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡ್ರು. ನೋಡ್ತಾ ಇದ್ದೀರಾ, ಏನೋ ಒಂದು ಸ್ವಲ್ಪ ಗುಸುಗುಸು ಮಾತಾಯ್ತು ಅಷ್ಟೇ. ಇದೇ ನಾಯಕರು ಹಿಂದಿನ ದಿನ ಅಧಿಕಾರ ಹಸ್ತಾಂತರದ ಬಗ್ಗೆ ಕೌಂಟರ್ಗಳನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ರು, ಡಿಕೆ ಶಿವಕುಮಾರ್ ಕೂಡ ಸ್ವಲ್ಪ ಕೋಪ ಮಾಡಿಕೊಂಡು ಮಾತಾಡಿದ್ರು. ಅದಾದ ನೆಕ್ಸ್ಟ್ ಡೇ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ವೆಲ್ಕಮ್ ಮಾಡಿಕೊಂಡ್ರು. ಕಾರ್ಯಕ್ರಮಕ್ಕೆ ಬಂದಾದ ಮೇಲೆ ಗುಸುಗುಸು ಸ್ವಲ್ಪ ಮಾತಾಯ್ತು. ಎಂದಿನ ಶೈಲಿಯಲ್ಲಿ ಸಿದ್ದರಾಮಯ್ಯ ಅವರು ಆರಾಮಾಗಿ ಶಿಳ್ಳೆ ಹೊಡಿತಾ ಡಿಕೆ ಶಿವಕುಮಾರ್ ಅವರ ಜೊತೆ ನಡ್ಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರ ಎಂದಿನ ಸ್ಟೈಲ್ ಅದು. ಈ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಿದ್ರು. ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ನಡೀತಾ ಇವೆ, ಶಕ್ತಿ ಪ್ರದರ್ಶನಗಳು ನಡೀತಾ ಇವೆ, ಹೈಕಮಾಂಡ್ ಜೊತೆಗೆ ಚರ್ಚೆಗಳು ನಡೀತಾ ಇವೆ. ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಕಾಣಿಸ್ಕೊಂಡ್ರು. ಇನ್ನು ಮತ್ತೊಂದು ಕಡೆ ಸಿಎಂ ಗದ್ದುಗೆ ಏರೋದಕ್ಕೆ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಗಲ್ಲು ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿನ ಮನೆಗೆ ಕರೆಸಿಕೊಂಡು ಪೂಜೆ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಮನೆಗೆ ಜೇನುಗಲ್ಲು ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿಯ ಉತ್ಸವ ಮೂರ್ತಿಯನ್ನ ಮನೆಗೆ ಕರೆಸಿಕೊಂಡು ಪೂಜೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆಯ ಜೇನುಗಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಕರೆಸಿಕೊಂಡು 20 ನಿಮಿಷದ ಕಾಲ ಪೂಜೆ ಮಾಡಿದ್ದಾರೆ. ಐದು ಜನ ಅರ್ಚಕರು ಬಂದಿದ್ರು ಪೂಜೆಗೆ. ಉತ್ಸವ ಮೂರ್ತಿನ ಮನೆಗೆ ಕರೆಸ್ಕೊಂಡು ಪೂಜೆ ಮಾಡಿದ ಫೋಟೋ ನೀವು ನೋಡ್ತಾ ಇದ್ದೀರಿ. ದಂಪತಿ ಸಮೇತರಾಗಿ ಇಬ್ಬರು ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿದಾದ ಮೇಲೆ ಅರ್ಚಕರ ಜೊತೆ ತೆಗೆದುಕೊಂಡಿರೋ ಫೋಟೋ ನೀವು ನೋಡ್ತಾ ಇದ್ದೀರಿ. ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯ ಉತ್ಸವ ಮೂರ್ತಿನ ಪಲ್ಲಕ್ಕಿ ಮೂರ್ತಿನ ಮನೆಗೆ ಕರೆಸಿ 20 ನಿಮಿಷದ ಕಾಲ ಪೂಜೆ ಮಾಡಿದ್ದಾರೆ. ಅದಾದ್ಮೇಲೆ ಅರ್ಚಕರು ಮಾತಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇದ್ರು, ಆ ಧರ್ಮಪತ್ನಿಯವರಿದ್ರು, ಅಷ್ಟೇ ಪೂಜೆ ಪುನಸ್ಕಾರ. ಅಂದರೆ ಇಲ್ಲಿ ಶಕ್ತಿಗಳು ಬಂದು ಭಕ್ತಾದಿಗಳು ಏನು ಬೇಡ್ಕೊತಾರೆ ಆ ಕಷ್ಟವನ್ನು ನಿವಾರಣೆ ಆಗಿದೆ. ಅಂದರೆ ಏನು ಭಕ್ತಾದಿಗಳು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ತಿಂಗಳು ಲಕ್ಷಾಂತರ ಜನ ಸೇರ್ತಾರೆ ಹುಣ್ಣಿಮೆ ದಿವಸ, ಅವತ್ತಿನ ಏನು ಸಂಕಲ್ಪ ಮಾಡ್ಕೊತಾರೆ ಆ ಸಂಕಲ್ಪ ನಿವಾರಣೆ ಆಗಿದೆ. ಅಂದ್ರೆ ಅವ್ರು ಯಾವ ಸಂಕಲ್ಪ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಹಂಗಾಗಿ ಇವಾಗ ಈಜೆ 3 ತಿಂಗಳು ಬಂದಿದ್ರು ಸಂಕಲ್ಪ ಮಾಡಿಕೊಂಡು ನಿವಾರಣೆ ಆಗಿದೆ. ಅದ್ರ ಬಗ್ಗೆ ಅವ್ರು ಏನು ಗೊತ್ತಿಲ್ಲ ನಮಗೆ. ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅವರು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದು ಅಷ್ಟೇ. ಯಾರು ಭಕ್ತಾದಿಗಳು ಎಲ್ಲರೂ ಬಂದಿದ್ದಾರೆ, ಭಕ್ತ ಸಂಕಲ್ಪ ನಿವಾರಣೆ ಆಗಿದೆ. ಇವ್ರಿಗೂ ಸದಾ ಅದು ಒಳ್ಳೇದಾಗಲಿ ಅಂತ ನಾವು ಬಿಡ್ತೀವಿ ಅಷ್ಟೇ. ಅಂದರೆ ಅವರಿಬ್ಬರೇ ಇದ್ದಿದ್ದು, ಅವ್ರ ಬಂದರೆ ಯಾರ್ಯಾರು ಇದ್ರು ಗೊತ್ತಿಲ್ಲ ನಮಗೆ. ಡಿ.ಕೆ. ಧರ್ಮಪತ್ನಿ ಅಷ್ಟೇ. ಪೂಜೆ ಪುನಸ್ಕಾರ ಸಂಕಲ್ಪ ಮಾಡ್ಕೊಂಡು ಬಂದಿದ್ವಿ. ದೇವರ ಕರುಣೆ ಆಶೀರ್ವಾದ ಮಾಡ್ತಾನೆ ಅಂತ ಸಂಕಲ್ಪ ಮಾಡ್ಕೊಂಡು ನಿವಾರಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.